ಕಲಿ ರಕ್ತ ಬೀಜನು मेरे शिवयनु ಆಡಿವನು ತನ್ನೊಳಗೆ ಈಗೆಯ ತಿಳಿಯದಿನಿತಾತೆ ಆಡಿದನು ತನ್ನೊಳಗೆ ಈಗೆಯ ತಿಳಿಯದಿನಿತಾ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಕೂಡೆ ಭಾಷೆಯ ಒರಿದು ಬಂದಿ ಶುಂಭನ ಕೂಡೆ ಒರೆದು ಬಂದಿಗೆ ಕೇಳು ಇವಳಿಯುವ ಬದ್ಧವಾದರು ಕೇಳು ಇವಳಿಯು ಬದ್ಧವಾದರು ನುಡಿಸಿದ ಪೆಯನು ನೋಡಿದರು ಕಲಿ ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಶೋಣಿತ ಪಟ್ಟಣದಿಂದ ಹೊರಟವನು ಕೋಟಿ ದೈತ್ಯರು ಎಲ್ಲರೂ ಹಿಂಬಾಲಿಸುತ್ತಾ ಇದ್ದಾರೆ. ಕೈಯಲ್ಲಿ ಶಸ್ತ್ರಾಸ್ತ್ರ ಪ್ರಾಣಿಗಳಾಗಿಯೇ ಬಂದದ್ದು. ಎಲ್ಲಿದ್ದಾಳೆ ಇವಳು ಅನ್ನುವುದನ್ನು ನಮಗೆ ಇನ್ನೊಬ್ಬರಲ್ಲಿ ಕೇಳುವಂತ ಹುಡುಕುವಂತ ಪ್ರಮೇಯವೇ ಬರುವುದಿಲ್ಲ. ಕಾರಣ ಏನು? ರಕ್ತದ ಹೊಳೆ ಹರಿದಿದೆ. ಇದನ್ನೇ ಆಧರಿಸಿಕೊಂಡು ಮುಂದತ್ತಿ ಹೋದೆ ಎಂದಾದರೆ ಅಲ್ಲಿ ನೋಡಿದರೆ ಚಂಡ ಮುಂಡರ ಕಳೆ ಇರುವರ, ಈ ಕಡೆ ನೋಡಿದರೆ ಧೂಮ್ರಾಕ್ಷಿಯ ದೇಹ ಸುಟ್ಟು ಸುಡುಕದಿಯಾದಂತಹ ದೃಶ್ಯ. ಅತ್ತ ನೋಡಿದ ಎಂದಾದರೆ ನಮ್ಮವರು ವೀರ ದೈತ್ಯರು ಹೆಣ ಬಿದ್ದಿದೆ ಬೆಟ್ಟದ ಹಾಗೆ. ಹಾಗಾದ್ರೆ ಎಲ್ಲಿದ್ದಾಳೆ ಇವಳು ಅನ್ನುವ ಹಾಗೆ ಹುಡುಕುತ್ತಾ ಹೊರಟೆ. ಕಣ್ಣಿಗೆ ಕಣ್ಣಲ್ಲ. ಕೋಟಿ ದಿನಗಳ ತೇಜದಿಂಬೆರವ ಒಂದು ಸೂರ್ಯನನ್ನೇ ನೋಡುವುದಕ್ಕೆ ಬಹು ಕಷ್ಟವಾಗುತ್ತದೆ. ಹಾಗಾದ್ರೆ ಕೋಟಿ ತೇಜಸ್ಸಿನಿಂದ ಮೆರೀತಾಳೆ. ಆ ಪ್ರಖರತೆಯನ್ನು ಅನುಭವಿಸುವುದಕ್ಕೆ ನಮಗೆ ಸಾಧ್ಯ ಆಗುತ್ತದ ಅಂತ ಚಕ್ಷುವಿನ ಮೂಲಕವಾಗಿ ನೋಡಿದ್ದು. ನೋಡುವಾಗ ನಮಗೆ ಅರ್ಥವಾಗುತ್ತದೆ. ಆಹಾ ಆಹಾ ಆಗಸದಿಂದಲೇ ಇಳಿಬಿಟ್ಟಂತಹ ವಯ್ಯಾಲೆ. ತೂಗುತ್ತಾಳೆ, ಹಾಡುತ್ತಾಳೆ, ಸುಶ್ರಾವ್ಯವಾಗಿ ಸುಮಧುರವಾಗಿ. ಆ ಸಂಕೀರ್ತನೆಗೆ ಪ್ರಕೃತಿಯನ್ನೇ ಬದಲಾಯಿಸ್ತಾ ಇದ್ದಾಳಲ್ಲ. ಜಾತಿ ವೈರಗಳನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಋತು ಭೇದಗಳನ್ನು ಪ್ರಕೃತಿಯಲ್ಲಿ ಕಾಣುವುದಕ್ಕಿಲ್ಲ. ಪ್ರಕೃತಿಯಲ್ಲೇ ಬದಲಿಸ್ತಾ ಇರ್ತಾಳೆ ಅಂತೇಳಿ. ಆದ್ರೆ ಪ್ರಕೃತಿಯಲ್ಲಿ ಇರುವುದು ಸತ್ಯ. ಆದರೆ ಪ್ರಕೃತಿಯನ್ನೇ ತನ್ನ ವಶವಾಗಿರಿಸಿಕೊಂಡವಳು ಅನ್ನುವುದು ಕಟು ಸತ್ಯ. ಇವಳನ್ನೇ ಕಾಣಬೇಕು ಅನ್ನುವ ಹಾಗೆ ಋಷಿಗಳ ಮುನಿಗಳ ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ಆದರೆ ಇವಳ ದಿವ್ಯಾಕಾರವನ್ನು ಕಾಣುವಂತಹ ಸೌಭಾಗ್ಯ ಅವರಿಗೆ ಒದಗಿ ಬಂತ. ಎಲ್ಲದರಲ್ಲಿಯೂ ಎಲ್ಲವಾಗಿದ್ದಾಳೆ. ಎಲ್ಲವನ್ನೇ ತನ್ನೊಳಗಿಸಿ ಇಟ್ಟುಕೊಂಡಿದ್ದಾಳೆ. ಪ್ರಪಂಚದ ಮೂಲಧಾತು ಎಂಬುದನ್ನು ತೋರ್ಪಡಿಸ್ತಾಳೆ. ಜ್ಞಾತ ಜ್ಞಾನ ಜ್ಞೇಯ ದೃಷ್ಟ ದೃಶ್ಯ ಕರ್ತೃ ಕಾರಣ ಕ್ರಿಯೆ ಸಮರ್ಥಕ್ಕೂ ಇವಳೇ. ಇವಳನ್ನು ನಾವು ಕಾಣುತ್ತಾ ಇದ್ದೇವೆ. ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತದೋ? ಇಲ್ಲ. ಯಾಕೆ ಇಲ್ಲ? ಇವಳನ್ನು ಭಕ್ತಿಯಿಂದ ಒಲಿಸಿಕೊಂಡದ್ದಲ್ಲ, ಬಲಾತ್ಕಾರವಾಗಿ
ಬರೆಸಿಕೊಂಡವರಿದ್ದೇವೆ. ಅಯ್ಯ, ಅನ್ಯಾಯ ಅನಾಚಾರ ಹೆಚ್ಚಾದ್ರೆ ಇವಳೇ ಬರಬೇಕಾಗುತ್ತದೆ ಅನ್ನುವುದ ಸಂದೇಶ. ಯಾರನ್ನು ಹೇಳಿದ್ರೆ ಈ ವಿಷಯ ಹೇಳಿದ್ರೆ ಕೇಳುವವರು ಬೇಕಲ್ಲ. ನಮ್ಮ ನಾಯಕರಿಗೆ ಬೇಡ, ಆಡಿದ ಮಾತನ್ನು ಒಪ್ಪಲಿಲ್ಲ. ಆದ್ರೆ ಮನಸ್ಸಿಗೆ ಬಹು ದುಃಖವಾಗುವುದು ಬೇರೆ ಏನಲ್ಲ. ನಾವೇ ಕಟ್ಟಿ ಬೆಳೆಸಿದಂತಹ ಈ ದಾನವ ಸೌಧ ಅನ್ನೋದು ನಮ್ಮ ಕಣ್ಣೆದುರಲ್ಲಿಯೇ ಧನಾಶಾಹಿಯಾಗುತ್ತದಲ್ಲ. ಏನು ಮಾಡೋಣ? ಚುಂಬನ ಕೂಡ ಭಾಷೆಯ ನಾಲ್ಕು ಬಂದಿದ್ದೇನೆ.